ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು KV ಕನ್ನಡ ಲಾಗ್ಸ್. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಗಾಡಿ ಹತ್ರ ಹೋದರೆ ಗಾಡಿ ಫುಲ್ ಪೌಡ್ರ್ ಆಗಿತ್ತು. ನೆನ್ನೆ ಪೌಡ್ರ್ ಬಾಡಿಗೆ ಹೋಗಿದ್ರು ನಮ್ಮ ಡ್ರೈವರು, ಕಸ ಗುಡಿಸಿರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಬ್ರಷ್ ತಗೊಂಡು ಕಸ ಎಲ್ಲ ಗುಡಿಸ್ಬಿಟ್ಟು ನೀರು ಬಿಟ್ಟಿದ್ರು. ಇವರು ಗ್ಲಾಸ್ ತೊಳ್ಕೊಳ್ಳೋಣ ಅಂತ ಹೋಗಿ ಗ್ಲಾಸ್ ತೊಳ್ಕೊಂಡೆ. ಗ್ಲಾಸ್ ತೊಳಿಬೇಕಾದ್ರೆ ಹಂಗೆ ನಮ್ಮ ಡ್ರೈವರ್ ಬಂದರು. ಅವ್ರಿಗೆ ಹಂಗೆ ನೀವು ಬಂಕ್ ಹತ್ರ ಏರಿ ಡೀಸೆಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಬೊಲೆರೋ ಕೀ ಕೊಟ್ಟು ಕಳಿಸ್ದೆ. ಹಂಗೆ ನಾನು ಸೂಪರ್ AC ತೊಗೊಂಡು ಹೋಗ್ತಾಯಿದ್ದೆ. ಬಂಕ್ ಹತ್ರ ಹೋಗಿ 2 ಗಾಡಿಗೂ ಡೀಸೆಲ್ ಹಾಕ್ಸ್ಕೊಂಡ್ವಿ. ಡೀಸೆಲ್ ಹಾಕ್ಸ್ಕೊಂಡು ಅವ್ರಿಗೆ ಅಮೌಂಟ್ ಕೊಟ್ಟು ಯಶವಂತಪುರ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ಅವರು ಯಶವಂತಪುರ ಬಂದರು. 2 ಒಂದೇ ಕಡೆ ಲೋಡಿತ್ತು, ಒಂದು ಪೆಪ್ಸಿಗೆ, ಇನ್ನೊಂದು ಕೋಕೋ ಕೋಲಾಗೆ. ಫಸ್ಟ್ ಸೂಪರ್ ಸಿನೇ ಲೋಡ್ ಆಯಿತು ಕೋಕೋ ಕೋಲಾ. ಅವರು ನಮ್ಮ ಡ್ರೈವರ್ ಇತ್ಕೊಂಡು, ಅಣ್ಣ ನಾನು ಕೋಕೋ ಕೋಲಾ ರೆಗ್ಯುಲರ್ ಹೋಗ್ತೀನಿ, ಅಲ್ಲೇ ಆದರೆ ನಂಗೆ ಸ್ವಲ್ಪ ಗೊತ್ತು, ಅಲ್ಲೇ ಹೋಗ್ತೀನಿ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಅದನ್ನು ಕೊಟ್ಟು ನಾನು ಪೆಪ್ಸಿ ಕಡೆ ಹೋಗೋಣ ಅಂದ್ಬಿಟ್ಟು ಲೋಡೆಲ್ಲ ಮಾಡಿಸ್ಕೊಂಡು ನೆಲಮಂಗಲ ಕಡೆ ಬಂದೆ. ನೆಲಮಂಗಲ ಕಡೆ ಬರ್ತಾ ಹಂಗೆ ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯನ ಕೈ ಮುಕ್ಕೊಂಡು ಹಾಗೆ ಬರ್ತಾಯಿದ್ದೆ. ಬ್ರೇಕ್ ಪ್ಯಾಡ್ ಸ್ವಲ್ಪ ಆಡೋದಂಗೆ ಅನಿಸ್ತು. ಏನಾಯಿತು ಇರ್ಬೋದು ಅಂದ್ಬಿಟ್ಟು ಮೆಕ್ಯಾನಿಕ್ಗೆ ಫೋನ್ ಮಾಡಿ ಕೇಳಿದೆ. ಅವ್ರು ಇತ್ಕೊಂಡು ಬೆಲ್ಟ್ ಚೆಕ್ ಮಾಡೋಣ ಅಂತ ಹೇಳಿದ್ರು. ಬೆಲ್ಟ್ ಚೆಕ್ ಮಾಡಿದ್ರೆ ಬೆಲ್ಟ್ ಕಟ್ಟಾಗಿತ್ತು. ತುಮಕೂರು ಟೋಲ್ ಹತ್ರ ಬರ್ತಾ ಇದ್ದಂಗೆ ನನ್ನ ಗಾಡಿದು ಫ್ಯಾನ್ ಬೆಲ್ಟ್ ಕಟ್ಟಾಯಿತು. ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಮೆಕ್ಯಾನಿಕ್ಗೆ ಫೋನ್ ಮಾಡಿದೆ. 1 hour ಆಗುತ್ತೆ ಬರೋದು ಅಂತಂದರು. ಸರಿ ಆಯ್ತು ಬನ್ನಿ ಅಂತ ಅಂದ್ಬಿಟ್ಟು ಆ ಬೆಲ್ಟೆಲ್ಲ ಬಿಚ್ಚಿ ಆ ಫೋಟೋ ಹೊಡೆದು ಹಾಕಿದ್ದೆ, ಅವರೇ ಬೆಲ್ಟ್ ತಗೊಬರಲಿ ಅಂತ. ನನಗೆ ವೆಯ್ಟ್ ಮಾಡ್ತಾಯಿದ್ದೆ, ಸ್ವಲ್ಪ ಬೇಗ ಬರೋಣ ಅಂತ. ಮತ್ತೆ ಫೋನ್ ಮಾಡಿದ್ದಕ್ಕೆ ಬಂದಂಗೆ ಬೆಲ್ಟ್ ಅವರೇ ತೊಗೊಬಂದಂಗೆ ಬೆಲ್ಟೆಲ್ಲ ಹಾಕ್ಕೊಟ್ರು. ಅವ್ರಿಗೆಲ್ಲ ಅಮೌಂಟ್ ಕೊಟ್ಟು ಅಲ್ಲಿಂದ ಹೊರಟೆ. ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋದೆ. ಕಂಪ್ನಿ ಹತ್ರ ಹೋಗಿದ ತಕ್ಷಣ ಗಾಡಿ ಎಲ್ಲ ಎಂಟ್ರಿ ಮಾಡಿಕೊಂಡ್ರು. ಗಾಡಿ ಎಲ್ಲ ಎಂಟ್ರಿ ಮಾಡಿ ವೇಮೆಟ್ ಹತ್ರ ಹೋಗಿ ವೇಮೆಟ್ ಮಾಡಿಸ್ಕೊಂಬಂದೆ. ವೇಮೆಟ್ ಮಾಡಿಸ್ಕೊಂಡು ಮತ್ತೆ ಬಂದು ಸಿಸ್ಟಮ್ ಎಂಟ್ರಿ ಆಯಿತು. ಸಿಸ್ಟಮ್ ಎಂಟ್ರಿ ಆದಮೇಲೆ ಗಾಡಿ ಒಳಗೆ ತೊಗೊಂಡೋಗೋಣ ಅಂತ ಹೋದರೆ ಅಲ್ಲಿ ರೋಡಲ್ಲೇ ಪ್ಯಾಲೆಟ್ ಇಟ್ಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಸ್ಟೋರ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಅವರು 4 ಲಿಫ್ಟ್ ಕಳಿಸಿದ್ರು. 4 ಲಿಫ್ಟ್ ಕಳಿಸಿ ಅದನ್ನೆಲ್ಲ ಎತ್ಕೊಂಡು ಸೈಡ್ಗೆ ಇಟ್ಟರು. ಆಮೇಲೆ ಅನ್ಲೋಡ್ ಪಾಯಿಂಟ್ಗೆ ಹೋದೆ. ಅನ್ಲೋಡ್ ಪಾಯಿಂಟ್ಗೆ ಹೋಗಿದ ತಕ್ಷಣ ಇಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅನ್ಲೋಡ್ ಏನೋ ಬೇಗನೆ ಮಾಡಿದ್ರು. ಆಮೇಲೆ ಅಲ್ಲಿಂದ ಮತ್ತೆ ವೇಮೆಟ್ ಮಾಡಿಸ್ಕೊಬರ್ಬೇಕಾಯಿತು. ಮತ್ತೆ ಹೋಗಿ ವೇಮೆಟ್ ಎಲ್ಲ ಮಾಡಿಸ್ಕೊಂಬರೋಣ ಅಂತ ಹೋದೆ. ಇಷ್ಟು ದೊಡ್ಡ ಕಂಪ್ನಿಗಳಿಗೆ ವೇಮೆಟ್ಟೇ ಇಲ್ಲ. ಸುಮ್ಮನೆ ಅಲ್ಲಿಂದ 1-1.5 ಕಿಲೋಮೀಟ್ರ್ ಹೋಗಿ ವೇಮೆಟ್ ಮಾಡಿಸ್ಕೊಬರ್ಬೇಕು. ವೇಮೆಟ್ ಮಾಡಿಸ್ಕೊಂಡು ಬಂದೆ. ಹೋಗಿ ವೇಮೆಟ್ ಎಲ್ಲ ಮಾಡಿಸ್ಕೊಂಡು ರಿಟರ್ನ್ ಬಂದು ಅಲ್ಲಿಂದ ಇಲ್ಲಿವರೆಗೂ ರಿವರ್ಸಲ್ಲೇ ಹಾಕಬೇಕು ಗಾಡಿನ. ಹೀಗೆ ರಿವರ್ಸ್ ತೊಗೊಂಬಂದು ಹಾಕಿದೆ. ರಿವರ್ಸ್ ಆಗಿದ ತಕ್ಷಣ ಹುಡುಗರು ಕ್ಯಾನ್ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಂಟಿ ಕ್ಯಾನೆಲ್ಲ ಲೋಡ್ ಮಾಡಿಕೊಂಡು ಸ್ಟೋರ್ ಹತ್ರ ಹೋದರೆ DC ರೆಡಿ ಆಗಿರಲಿಲ್ಲ. 1 hour ವೆಯ್ಟ್ ಮಾಡಿ ಅಂದರು. ವೆಯ್ಟ್ ಮಾಡಿ DC ಎಲ್ಲ ತೊಗೊಂಡು ಬರ್ತಾ ಇರ್ಬೇಕಾದ್ರೆ ಹಂಗೆ ಕ್ಯಾಂಟ್ರ್ ಮೇಲೆ ಲೈನ್ ಹಾಕಿದ್ರು. ಲೈನ್ ನೋಡಿಕೊಂಡು ಹಂಗೆ ಮನೆ ಕಡೆ ಬಂದೆ.